ಉತ್ತರ ಕನ್ನಡ ಜಿಲ್ಲೆ ಅಂತ ನನಗೆ ಯಾವಾಗಾದರೂ ಇಷ್ಟ. ನಿಮ್ಮ ತವ್ರ ಮನೆ? ನಿಮ್ಮ ತವ್ರ ಮನೆ. ನನ್ನ ಹೆಂಡತಿ ಅಂಕೋಲದವಳು. ಹೌದು, ಅಂಕೋಲದವಳೆ. ಈಗಿಲ್ಲ ನನಗೆ. ಓಕೆ. ಸುಮಾರು ಒಂದು 23 ವರ್ಷ ಆಯ್ತು ಅವಳು ತೀರ್ಕೊಂಡು. ಒಬ್ಬರೇ ಮಗನ ಸರ್? ಒಬ್ಬರೇ ಮಗನ? ನಾನು ಒಬ್ಬನೇ ಮಗ. ಅವನು ಪರಿಸರ ಮಾಡಿದ್ದಾನೆ. ಅವ್ರ ಬಗ್ಗೆ ಕೇಳಿದ್ದೀನಿ. ಇಡೀ ದಕ್ಷಿಣ ಭಾರತದ ಎಲ್ಲ ಕಾಡುಗಳನ್ನು ಹೋಲಿಸಿದರೆ ಕರ್ನಾಟಕದ ಕಾಡುಗಳು ಭಾಳ ಇವೆ. ಈ ಮಹಾನಗರಗಳನ್ನು ಕಟ್ಟಿದ್ದೇವೆ. ಮಹಾನಗರ ಕಟ್ಟಿ ನಮ್ಮ ಎಷ್ಟು ಕೆರೆ ಉಳಿದಿದ್ದಾವೆ. ಕುಡಿಲಿಕ್ಕೆ ನೀರು ಇವತ್ತು ದೊಡ್ಡ ಸಮಸ್ಯೆ ಇದೆ ಬೆಂಗಳೂರಿಗೆ. ಇವತ್ತು ಸುಮಾರು ಎಷ್ಟೋ ಕೋಟಿ ಲೀಟರ್ ನೀರು ಬೇಕು. 5ನೇ ಫೇಸು ಕಾವೇರಿ ಕಟ್ಟಿದ್ದೇವೆ, 6ನೇ ಅಂತಸ್ತು ಕೊಟ್ಟಿದ್ದೇವೆ ಅಂತ ಅಂತಾರೆ. ನೀವು ಅಂತ ಪ್ರತಿಯೊಂದು ಹಂತದಲ್ಲಿ ಕೆಲವೊಂದು ಪೈಪ್ ಹಾಕ್ಬೋದು, ಅದನ್ನು ತರ್ಬೋದು ನೀರು. ಬಟ್ ನೀರು ಬರಬೇಕಲ್ಲ ಕೆರೆ. ನೂರೊಂದು ನೆನಪು ನಮ್ಮ ಟ್ರೈನ್ ಎಂದು ಇವತ್ತಿಗೂ ಕೂಡ ಸರ್ತೆ ನಾನು ಬೇಕಂತ ಟ್ರೈನ್ ಏನಾಗಿದೆ ನೋಡೋಣ ಅಂತ ಸುಮಾರು ಒಂದು 7-8 ವರ್ಷದ ಹಿಂದೆ ಇರಬೇಕು. ಮತ್ತೆ ಟ್ರೈನಲ್ಲಿ ಕುತ್ಕೊಂಡು ಬೆಳಗಾವಿಗೆ ಹೋದೆ. ಆಮೇಲೆ ಆವಾಗ ಒಬ್ಬ TCಗೆ ನೋಡಿದ ನನಗೆ, ಏನು ಸರ್ ನೀವು ಇಲ್ಲಿ ಬರ್ತಾ ಇದ್ದೀರಾ ಸುರೇಶ್ ಹೆಬ್ಳಿಕರು ಅಂದ. ಇಲ್ಲ, ನಾನು ಧಾರವಾಡದವನೇ, ನಾನು ಚಿಕ್ಕವನಿದ್ದಾಗ ಈ ಟ್ರೈನಲ್ಲಿ ಓಡಾಡ್ತಿದ್ದೆಪ್ಪ, ಅದಕ್ಕೆ ಬಂದಿದ್ದೇನೆ, ಹೇಗಿದೆ ನೋಡೋಣ ಕಾಡು. ಅವನು ಹೇಳಿಲ್ಲ, ಸರ್ ಕಾಡೆಲ್ಲ ಭಾಳ ಸುಟ್ಟು ಹಾಕಿದ್ದಾರೆ ಇಲ್ಲೆಲ್ಲ. ಏನು ಇದಕ್ಕೆ ಯಾಕೆ ಕಾರಣ? ಇಲ್ಲ, ಕೆಲವರು ಇರ್ತಾರೆ ಕಾಡು ಕಾಯೋಳು, ಅವರೇನೋ ಗಿಡ ಕಡಿತಾರೆ, ಆಮೇಲೆ ಒಂದು ಗಿಡಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ, 100 ಗಿಡ ಸುಡ್ತು ಅಂತಾರೆ, 1-2 ಗಿಡ ಸುಡ್ತಾರೆ, ಮಿಕ್ಕಿದ್ದೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಈ ಥರ ಏನೇನು ಹೇಳಿ ನನಗೆ. ಬಟ್ ತುಂಬ ಬದಲಾಗಿತ್ತ ಸರ್ ನೀವು ನೋಡಿದ ಕಾಡು? ಭಾಳ ಬದಲಾಗಿದೆ ಈಗ. ಅಂದರೆ ಅಷ್ಟು ಕೆಲವೊಂದು ಕಡೆ ಸಿಗುತ್ತೆ. ಅಂದರೆ ಲೋಂಡಾ ಅಂತ ಈ ಥರ ನಾಗಲಾವಿ, ನಾಗರಮಾವಿ, ಅಳ್ನಾಮರ, ಅಲ್ಲಿಂದ ಹೋಗ್ಬೇಕಾದ್ರೆ ಕೆಲವು ಕಡೆ ಸಿಗುತ್ತೆ. ಬಟ್ ನಿಮಗೆ ಇದು ಖಾನಾಪುರ ಮತ್ತು ಬೆಳಗಾಂ ಬರ್ತಾ ಇದ್ದಂಗೆ ತುಂಬ ಕಾಡು ಕಡಿಮೆ ಆಗಿದೆ. ಬಿಗಿನಿಂಗ್ ಒಳಗೂ ಅಷ್ಟೇ. ಕ್ಯಾರಕೊಪ್ಪ ಮುಂಚೆ ತುಂಬ ಕಾಡಿರೋದು, ಅಲ್ಲೂ ಕೂಡ ಕಡಿಮೆ ಆಗಿದೆ. ಕ್ಯಾರಕೊಪ್ಪದಿಂದ ಮುಂದೆ ಹೋಗೋದು. ಸೊ ಯಾಕಂದರೆ ಗೊತ್ತಾಗುತ್ತಲ್ಲ, ಚಿಕ್ಕವರಿದ್ದಾಗ ಎಷ್ಟು ಕಾಡಿತ್ತು, ಈಗೇನಿದೆ ಗೊತ್ತಾಗುತ್ತೆ ನಿಮಗೆ. ಆದ್ದರಿಂದಲೇ ನನಗೆ ಸ್ವಲ್ಪ ಪರಿಸರ. ಅಫ್ಕೋರ್ಸ್ ನಮ್ಮ ನಾಗೇಶ್ ಹೆಗಡೆಯವರು, ನನ್ನ ಇಲ್ಲೇ ನಾನು ಅಪರಿಚಿತ ಸಿನಿಮಾ ಆದಮೇಲೆ ನಾಗೇಶ್ ಹೆಗಡೆಯವರು ಅಂದರು, ನೀವು ನಮ್ಮ ಇದು ಚಿತ್ರ ಭಾಳ ಸುಂದರವಾಗಿದೆ ಮತ್ತು ಭಾಳ ಜನ ನೋಡಿದ್ದಾರೆ, ಈಗ ನೀವು ಕಾರವಾರಕ್ಕೆ ನಮ್ಮ ಜೊತೆಗೆ ಬರಬೇಕು, ಅಲ್ಲಿ ಒಂದು ಅಭಿಯಾನ ಮಾಡ್ತಿದ್ದೇವೆ, ಒಂದನ್ನು ಪ್ರೊಟೆಸ್ಟ್ ಮಾಡ್ತಿದ್ದೇವೆ ಅಂತ ಅವರು ಹೇಳಿದರು. ಏನು? ಆಮೇಲೆ ಇಲ್ಲ ನಿಮ್ಮ ಯಂಗ್ಸ್ಟರ್ಸ್ ಬರ್ತಾರೆ, ನೀವಿದ್ದರೆ ಒಂದು ಅಂತ ನನಗೆ ನಾಗೇಶ್ ಹೆಗಡೆಯವರು ಕರ್ಕೊಂಡು ಹೋದರು. ಆವಾಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಗೆ ಹೋಗುವಂಥ ಪ್ರಸಂಗ ಬಂತು. ಉತ್ತರ ಕನ್ನಡ ಜಿಲ್ಲೆ ಅಂತ ನನಗೆ ಯಾವಾಗಾದರೂ ಇಷ್ಟ. ನಿಮ್ಮ ತವ್ರ ಮನೆ? ನಿಮ್ಮ ತವ್ರ ಮನೆ. ನನ್ನ ಹೆಂಡತಿ ಅಂಕೋಲದವಳು. ಹೌದು, ಅಂಕೋಲದವಳೆ. ಈಗಿಲ್ಲ ನನ್ನ ಹೆಂಡತಿ. ಓಕೆ. ಸುಮಾರು ಒಂದು 23 ವರ್ಷ ಆಯ್ತು ಅವಳು ತೀರ್ಕೊಂಡು. ಮೇಡಮ್ ಹೆಸರು ಸರ್? ಮೇಡಮ್ ಹೆಸರು ಮಾಲತಿ. ಓಕೆ. ಏನು ಅಂದರೆ ಸಾರಿ, ಏನು ಇಲ್ಲ, ಅವಳಿಗೆ ಏನು ಒಂದು ಸ್ವಲ್ಪ ಎಲ್ಲನೂ ಭಾಳ ಅನ್ಎಕ್ಸ್ಪೆಕ್ಟೆಡ್ ಆಗಿಬಿಡ್ತು. ಅವಳು ಬಾಂಬೆಗೆ ಹೋಗಿ ಬಂದಾದಮೇಲೆ ಅವಳಿಗೆ ಒಂದು ಸ್ವಲ್ಪ ಕೈಯೆಲ್ಲ ಇದು ಆಗ್ತಾಯಿತ್ತು. ರೊಮ್ಯಾಟಿಕ್ ಆರ್ಥರೈಟಿಸ್ ಅಂತಂದರು. ಅದು ಇದು ಏನೇನೋ ಕೊಡಿಸಿದ್ವಿ, ಏನೂ ಆಗಲಿಲ್ಲ ಕಡೆಗೆ. ಸೊ ಅವಳಿಗೆ ಆಮೇಲೆ ನೀ ರಿಪ್ಲೇಸ್ಮೆಂಟ್ ಮಾಡಬೇಕಂದ್ರು. ನೀ ರಿಪ್ಲೇಸ್ಮೆಂಟ್ ಆಯಿತು. ಅದಾದಮೇಲೆ ಸ್ವಲ್ಪ ಚೆನ್ನಾಗಿದ್ಲು ಅವಳು, ಸುಮಾರು ಒಂದು 6-8 ತಿಂಗಳು. ಮತ್ತು ಅವಳಿಗೆ ಸ್ವಲ್ಪ ಸುಸ್ತು ಎಲ್ಲ ಆಗೋದು. ಹೀಗೆ ಒಂದು ದಿವಸ ಅವಳಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ, ನನ್ನೆಲ್ಲ ಫ್ರೆಂಡ್ಸೇ ಡಾಕ್ಟರ್ಸ್ ಇದ್ದರು ಮಣಿಪಾಲ್ನಲ್ಲಿ. ಆಮೇಲೆ ಹಾಕಿದ್ವಿ, ಇದ್ದಕ್ಕಿದ್ದಂಗೆ ಅವಳು ತೀರ್ಕೊಂಡ್ಬಿಟ್ಲು ಅವಳಿಗೆ ಆವಾಗ. ಸರಿ ಸರ್. ಒಬ್ಬರೇ ಮಗನ ಸರ್? ಒಬ್ಬರೇ ಮಗನ? ನಾನು ಒಬ್ಬನೇ ಮಗ. ಅವನು ಪರಿಸರ ಮಾಡಿದ್ದಾನೆ. ಅವ್ರ ಬಗ್ಗೆ ಕೇಳಿದ್ದೀನಿ. ಸೊ ಈ ಥರ ನನ್ನ ಬಾಲ್ಯ ಈ ಥರ ಮೂವ್ ಆಗಿದೆ. ಎಸ್ ಸರ್. ನಿಮ್ಮ ಕಾಲೇಜ್ ಡೇಸು ಮತ್ತು ನಿಮ್ಮಲ್ಲಿ ಮತ್ತೊಂದು ಹೊಸ ನಿಮ್ಮ ಯೋಚನೆಗಳು, ವಿಚಾರಗಳು ಬಂದಂಥ ಸಮಯ. ನಮ್ಮ ಲಕ್ಷ್ಮೀನಾರಾಯಣ ಅವರು, ಅಲ್ಲಿ ಡೈರೆಕ್ಟ್ರು ಲಕ್ಷ್ಮೀನಾರಾಯಣ ಅವ್ರು ಬಂದಿರ್ತಾರೆ. ನಾನು ಕಾಲೇಜೊಳಗೂ ಕೂಡ ತುಂಬ ನನಗೆ ಕರ್ನಾಟಕ ಕಾಲೇಜೊಳಗಿದ್ದೆ. 1 ವರ್ಷ JSS ಕಾಲೇಜು, ಅದಾದಮೇಲೆ ಕರ್ನಾಟಕ ಕಾಲೇಜು 3 ವರ್ಷ. MA ಅಲ್ಲ ಸರ್? ನಾನು BA ಮಾಡಿದೆ ಅಲ್ಲೇ. ಅದಾದಮೇಲೆ MA ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ಮಾಡಿದೆ. ನನಗೆ ಪೊಲಿಟಿಕಲ್ ಸೈನ್ಸು ಇಂಟ್ರೆಸ್ಟ್ ಇತ್ತು. ಬಟ್ ಪೊಲಿಟಿಕಲ್ ಸೈನ್ಸ್ ಒಳಗೆ ಅದೇನಂತ ಇದು ಅಂದರೆ ಫ್ಯೂಚರ್ ಯಾವಾಗ ನೋಡ್ತಾ ಇದ್ವಲ್ಲ, ನಮ್ಮ ಕಾಲಕ್ಕೆ ಏನಿತ್ತು ಆವಾಗ ಹೆಚ್ಚು ಇಂಡಸ್ಟ್ರಿಗಳಿರಲಿಲ್ಲ, ಇನ್ನೊಂದಿರಲಿಲ್ಲ. ನೀವೇನು ನೋಡಬೇಕು ಅಂತಂದರೆ ಅದು ಆರ್ಟ್ಸ್ ಚೂಸ್ ಮಾಡಿದ್ವಿ. ಎಕನಾಮಿಕ್ಸ್ ಅಂತಂದರೆ ಬ್ಯಾಂಕ್ ಒಳಗೆ ಹೋಗ್ಬೋದು, ಅಥವಾ ಏನೋ ಬೇರೆ ಬೇರೆ ಇಂಡಸ್ಟ್ರಿ ಒಳಗಿದ್ರೆ ಹೋಗ್ಬೋದು ಅಂತ ಹಿಂಗೆಲ್ಲ ಇತ್ತು. ನನಗೇನು ಯಾವ ಜಾಬ್ ಹಿಡಿತೇನೆ ಅವೆಲ್ಲ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಹೆಚ್ಚು ಅದರ ಬಗ್ಗೆ ಯೋಚನೆಯೂ ಮಾಡ್ತಿರಲಿಲ್ಲ ಆ ಕಾಲದಲ್ಲಿ.
ಆ ಕಾಲದಲ್ಲಿ ಎಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟು, ಹಿರೇಮಠನ್ ಪ್ರೊಫೆಸರ್ ಇದ್ದರು ನಮ್ಮ ಕಾಲೇಜಿನಲ್ಲಿ, ತುಂಬ ಸುಂದರವಾಗಿ ಟೀಚ್ ಮಾಡ್ತಿದ್ರು ಅವರು, ಹಿರೇಮಠ ಅಂತ ಹೇಳಿ. ಆ ಎಂಥ್ರೋಪಾಲಜಿ ಓದಿ ನನಗೆ ಎಷ್ಟು ಇಂಟ್ರೆಸ್ಟ್ ಆಯಿತು ಸಬ್ಜೆಕ್ಟು, ಮಾನವಶಾಸ್ತ್ರ. ಮತ್ತು ಮಾನವ ಹೇಗೆ ಹುಟ್ಟಿದ, ಹೇಗೆ ವಿಕಾಸಗೊಂಡ, ಅಂದರೆ ಹ್ಯೂಮನ್ ಎವಲ್ಯೂಷನ್ ಹೇಗೆ ಶುರು ಆಯಿತು. ಆಮೇಲೆ ಕಲ್ಚರಲ್ ಎಂಥ್ರೋಪಾಲಜಿ, ಸೋಷಿಯಲ್ ಎಂಥ್ರೋಪಾಲಜಿ ಅಂತ ಎರಡೆರಡು ಇದೆ. ಆಮೇಲೆ ಅಮೇರಿಕಾದಲ್ಲಿ ಕಲ್ಚರಲ್ ಎಂಥ್ರೋಪಾಲಜಿ ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಕಲಿತಾರೆ ಅಂತಂದರು. ಯಾಕಂತಂದರೆ ಹ್ಯೂಮನ್ ಎನಾಟಮಿ ಏನಿದೆ, ಈ ಬೋನ್ ಸ್ಟಡಿ ಮಾಡೋದು. ಯಾಕಂದರೆ ಮುಂಚೆ ಪಿಥೆಕ್ಯಾಂಥ್ರೋಪಸ್ ಇರೆಕ್ಟಸ್ ಅಂತ ಒಂದು ಫಸ್ಟ್ ಇದು ಬಂತು, ಅಂದರೆ ಮನುಷ್ಯ ಅವನ ಹೆಸರು ಕೊಟ್ಟ. ಪಿಥೆಕ್ಯಾಂಥ್ರೋಪಸ್ ಇರೆಕ್ಟಸ್ ಅಂದರೆ ಇರೆಕ್ಟಾಗಿ ನಿಂತವನು ಅಂತ ಪಿಥೆಕ್ಯಾಂಥ್ರೋಪಸ್. ಅದಕ್ಕೆ ಒಂದು ಈ ನಮ್ಮ ಕಾಲಿನ ಬೋನ್ ಬೇರೆ, ಕೈ ಬೋನ್ ಬೇರೆ, ಆಮೇಲೆ ಬ್ರೈನ್ಸದ್ದು ಇದು ಬೇರೆ, ಇವೆಲ್ಲ ಅಲ್ಲೆಲ್ಲೆಲ್ಲೇ ಬಿದ್ದಿರ್ತಿದ್ವು. ಅಂದರೆ ಪ್ರಾಣಿಗಳು ಬಂದು ಬಹುಶಃ ಇವನು ಕಾಡಿನಲ್ಲಿ ಇವನು ಅಟ್ಯಾಕ್ ಮಾಡಿ ಇಲ್ಲಿ ಸತ್ತಿದ್ದಾನೆ ಅಂತ ಈ ಥರ ಒಂದೊಂದೇ ಜಾಯಿನ್ ಮಾಡಬೇಕಲ್ಲ. ಇವತ್ತೆಲ್ಲ ಕಾರ್ಬನ್ ಡೇಟಿಂಗ್ ಬಂದಿದೆ, DNA ಸ್ಟಡೀಸ್ ಬಂದಿದೆ, ಅವನ್ನೆಲ್ಲ ಹುಡುಕ್ಲಿಕ್ಕೆ ಸಾಧ್ಯ ಇದೆ. ಆವಾಗ ಇರಲಿಲ್ಲ ಇದು. ಸೊ ಈ ರೀತಿ ನನಗೆ ಭಾಳ ಇಂಟ್ರೆಸ್ಟ್ ಆಗೋದು, ಮಾನವಶಾಸ್ತ್ರ ಹೇಗೆ ಕಾಡಿನಲ್ಲಿ ಇರ್ತಿದ್ರು, ಕಾಡಿಂದ ಹೇಗೆ ಮುಂಚೆ ಅವರು ಊರು ಕಟ್ಟಿದ್ರು, ಇವೆಲ್ಲ ಇದೆ. ಕಾಡಿನಿಂದ ನಾಡು ಕಟ್ಟಿದ ಕಥೆಗಳು, ಕಾಡಿನಿಂದ ನಾಡು. ಸೊ ಅದು ಕೂಡ ಬಹುಶಃ ನನಗೆ ನನ್ನ ಪರಿಸರದೊಳಗೆ ಇಂಟ್ರೆಸ್ಟ್ ಆಗೋದಕ್ಕೆ ಎಂಥ್ರೋಪಾಲಜಿ ಸಬ್ಜೆಕ್ಟು ಕಾರಣ. ಆದರೆ ಇದು ತುಂಬ ಆಳವಾದಂತಹ ಸಬ್ಜೆಕ್ಟ್. ಕರೆಕ್ಟ್ ಇದು. ಮತ್ತು ಅದರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ, Correct. ಯಾಕಂತಂದರೆ ಅದು ಹೇಳ್ಬೋದು ನಾನು. ಯಾಕಂದರೆ ಇವತ್ತು ನಾವು ಸಿಕ್ಕಾಪಟ್ಟೆ ಮುಂದುವರೆದಿದ್ದೇವೆ. ಟೆಕ್ನಾಲಜಿ ಬಂದಿದೆ, ಬೇಕಾದಷ್ಟು ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಬಟ್ ಇವೆಲ್ಲ ಬಂದರೂ ಕೂಡ ಮನುಷ್ಯನಿಗೆ ಏನಾಗಿದೆ ಅಂತ, ನಾವೇನು ಚೇಂಜ್ ಆಗಿದ್ದೇವಾ, ಎಷ್ಟು ಚೇಂಜ್ ಆಗಿದ್ದೇವೆ. ನಮ್ಮ ಮಾತಿನಲ್ಲಿ ಚೇಂಜ್ ಆಗಿರ್ಬೋದು, ಕೆಲವೊಂದು ಫೋನ್ಗಳನ್ನು ಮಾಡಿರ್ಬೋದು, ಕಾರ್ಗಳನ್ನು ಮಾಡಿರ್ಬೋದು. ಇದು ಬಿಟ್ಟರೆ ಮನುಷ್ಯನಿಗೆ ನೆಮ್ಮದಿಯ ಬಾಳು ಇದೆಯಾ ಈ ಭೂಮಿ ಮೇಲೆ ಅಂತ ನನ್ನದೊಂದು ಪ್ರಶ್ನೆ ಇದೆ. ನಿಜ ಸರ್. ಮನುಷ್ಯ ನೆಮ್ಮದಿಯಿಂದಿದ್ದಾನ? ಈಗ ಎಷ್ಟೋ ಜನ ಹಳ್ಳಿಯೊಳಗೆ ಇರ್ತಾರೆ ಅಂತ ತಿಳ್ಕೊಳ್ಳಿ, ಅಥವಾ ಕಾಡಿನಲ್ಲಿ ಇರ್ತಾರೆ. ಕಾಡಿನಲ್ಲಿ ಸಿಗುವಂಥ ಫಲಗಳನ್ನು, ಹಣ್ಣುಗಳನ್ನು ತಿಂದು ಅಲ್ಲೇ ಅವರು ತರಕಾರಿ ಬೆಳೆದು ಅವ್ರಿಗೇನು ಅದು ಕೊಡಬೇಕಾಗಿಲ್ಲ, ನೀರು ಬರುತ್ತೆ, ಅಲ್ಲೇ ಇದು ಇರ್ತದೆ, ಇದನ್ನೆಲ್ಲ ಮಾಡ್ತಾರೆ. ನಮ್ಮಲ್ಲಿ ಇರಿಗೇಷನ್ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನೀರಾವರಿ ಡ್ಯಾಮ್ಗಳನ್ನು ಕಟ್ಟು, ಅದನ್ನು ಗುಡ್ಡ ಒಡೆದು ಕಾಡುಗಳನ್ನು ಕಟ್ ಮಾಡಿ, ಆಮೇಲೆ ಮಳೆ ಬರಬಾರ್ದಂತ ಹೇಳಿ ಇವತ್ತು ಭೂಗೋಳ ಏನು ಭೂ ತಾಪಮಾನ ಆಗಿದೆ, ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಆಗಿದೆ ಅಂತ ನಾವು ಎಲ್ಲ ಭಾಷಣ ಮಾಡ್ಕೊಂಡು ಓಡಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಲ್ಲ ಇದಕ್ಕೆ. ಆದ್ದರಿಂದ ಇದು ಅನೇಕ, ನೀವು ಏನೋ ಪ್ರಶ್ನೆ ಕೇಳೋದಿದ್ರೆ ಕೇಳಿ, ಇದು ಅನೇಕ ರೀತಿಯಿಂದ ನಾನು ವಿಚಾರ ಮಾಡಿದ್ದೇನೆ. ಈಗ ನಮ್ಮಲ್ಲಿ ಎಷ್ಟೋ ಯುವಕರನ್ನು ನಾನು ನೋಡ್ತೇನೆ, ಇಲ್ಲಿ ಸಿಟಿಯಲ್ಲೇ ನಾನು ಭಾಳ ವರ್ಷ ಆಯಿತು. ಈ ಮಹಾನಗರಗಳನ್ನು ಕಟ್ಟಿದ್ದೇವೆ. ಮಹಾನಗರ ಕಟ್ಟಿ ನಮ್ಮ ಎಷ್ಟು ಕೆರೆ ಉಳಿದಿದ್ದಾವೆ? ಕುಡಿಲಿಕ್ಕೆ ನೀರು ಇವತ್ತು ದೊಡ್ಡ ಸಮಸ್ಯೆ ಇದೆ ಬೆಂಗಳೂರಿಗೆ. ಇವತ್ತು ಸುಮಾರು ಎಷ್ಟೋ ಕೋಟಿ ಲೀಟರ್ ನೀರು ಬೇಕು. ಇವರು 1444 ಎಷ್ಟೋ ಒಂದು MLD ಪರ್ ಡೇ ಅಂತ ಬರ್ತಿರಂತ. 5ನೇ ಫೇಸು ಕಾವೇರಿ ಕಟ್ಟಿದ್ದೇವೆ, 6ನೇ ಅಂತಸ್ತು ಕೊಟ್ಟಿದ್ದೇವೆ ಅಂತ ಅಂತಾರೆ. ನೀವು ಪ್ರತಿಯೊಂದು ಹಂತದಲ್ಲಿ ಕೆಲವೊಂದು ಪೈಪ್ ಹಾಕ್ಬೋದು, ಅದನ್ನು ತರ್ಬೋದು ನೀರು. ಬಟ್ ನೀರು ಬರಬೇಕಲ್ಲ ಕೆರೆ, ನದಿಗೆ ನೀರು ಫಸ್ಟ್ ಬರಬೇಕು. ನದಿಗೆ ನೀರು ಬರಬೇಕು ಅಂದರೆ ಕಾಡು ಇರಬೇಕು. ಕಾಡು ಎಲ್ಲವೇ? ಪಶ್ಚಿಮ ಘಟ್ಟದ ಕಾಡಿವೆ. ನಮ್ಮಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ಸ್ಕ್ವೇರ್ ಕಿಲೋಮೀಟರ್ ಪಶ್ಚಿಮ ಘಟ್ಟ ಕಾಡು ಕರ್ನಾಟಕದಲ್ಲೇ ಇದೆ. ಇಡೀ ದಕ್ಷಿಣ ಭಾರತದ ಎಲ್ಲ ಕಾಡುಗಳನ್ನು ಹೋಲಿಸಿದರೆ ಕರ್ನಾಟಕದ ಕಾಡುಗಳು ಭಾಳವೆ. ಸೊ ಈ ಥರ ಎಲ್ಲ ಹೇಳ್ಬೋದು. ಮುಂದೆ ನೀವು ಕೇಳಿ. ಎಸ್ ಸರ್. ಧಾರವಾಡದಲ್ಲಿದ್ದವರು, ಈ ಪ್ರಕೃತಿ ಮಡಿದಲ್ಲಿದ್ದವರು, ತಾವು ಅಲ್ಲಿ ಬೆಳೆದವರು ನಮ್ಮ ಬೆಂಗಳೂರಿಗೆ ಬಂದಿದ್ದೇನಕ್ಕೆ ಸರ್? ಅಲ್ಲಿ ಬಂದ ತಕ್ಷಣ ಅಲ್ಲಿಂದ ಪರಿಸ್ಥಿತಿಗೂ ಇಲ್ಲಿಗೆ ಒಗ್ಕೊಳ್ಳೋದು. ನಾನು ಬಂದು ಭಾಳ ಹಿಂದೆ ಬಂದಿದ್ದು ಏನಕ್ಕೆ ಅಂತ ಕೇಳಿದ್ದು ನಾನು ಇಲ್ಲೇ ಅಂದರೆ ನಮ್ಮ ಅಕ್ಕ ಇರ್ತಿದ್ದೆ, ಬ್ಯಾಂಕಲ್ಲೆಲ್ಲೋ ಕೆಲಸ ಮಾಡ್ತಿದ್ರಿ ಅಂತ ಕೇಳ್ತಾರೆ. ಬ್ಯಾಂಕ್, ಒಂದು ಅಗ್ರಿಕಲ್ಚರಲ್ ಬ್ಯಾಂಕು. ಅಲ್ಲಿ ವರ್ಲ್ಡ್ ಬ್ಯಾಂಕ್ ಸ್ಕೀಮ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅಂದರೆ ಎಜುಕೇಷನ್ ಮುಗಿಸಿದ್ಮೇಲೆ ಬೆಂಗಳೂರಿಗೆ ಬಂದ್ರಿ ನೀವು? MA ಆದಮೇಲೆ. ಓಕೆ. MA ಎಕನಾಮಿಕ್ಸ್ ಆಗಿತ್ತು ನಂದು. ಅದಾದಮೇಲೆ ನಾನು ಸುಮ್ಮನೆ ಬಂದು ಹೋಗೋಣ ಅಂತ ಬಂದೆ. ಓಕೆ. ಸೊ ಇಲ್ಲಿ ಅಗ್ರಿಕಲ್ಚರ್ ಬ್ಯಾಂಕ್ ಇತ್ತು, ನೋಡೋಣ ಇಲ್ಲೊಂದು ಕೆಲಸ. ಹಾಗೆ ಸುಮ್ಮನೆ ವರ್ಲ್ಡ್ ಬ್ಯಾಂಕ್ ಸ್ಕೀಮ್ಸ್ ಇತ್ತು. ನನ್ನ ಬ್ರದರ್ ಇನ್ ಲಾ ಅಲ್ಲಿ ಸೆಕ್ರೆಟರಿನೂ ಆಗಿದ್ದರು. ಆಮೇಲೆ ಅನುಗೋಳ್ ಅಂತ ಒಬ್ಬರು IAS ಆಫೀಸರ್, ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಸೊ ನಾನು ಹೋದೆ, ಒಂದು 7-8 ತಿಂಗಳಲ್ಲಿ ಕೆಲಸ ಮಾಡಿದೆ. ಈ ವರ್ಲ್ಡ್ ಬ್ಯಾಂಕ್ ಸ್ಕೀಮಲ್ಲಿ
ಈ ರೈತರಿಗೆ ನಾವು ಸಾಲ ಕೊಡಬೇಕಾದ್ರೆ ಯಾಕೆ ಕೊಡಬೇಕು ಅಂದರೆ ಆ ರೈತರ ಜೊತೆಗೆ ನೀವು ಚರ್ಚೆ ಮಾಡಬೇಕು. ಅವ್ರದ್ದೇನು ಸಮಸ್ಯೆ ಇದೆ, ಅವರು ನೀರಿಗೋಸ್ಕರ ತಗೋತಾ ಇದ್ದಾರೋ, ಸಾಲ ಬೋರ್ವೆಲ್ ಹಾಕೋದಕ್ಕೋಸ್ಕರ, ಬಾವಿ ಮಾಡಲಿಕ್ಕೆ ತಗೋತಾ ಇದ್ದಾರೋ, ಬೆಳೆಗೆ ತಗೋತಾ ಇದ್ದಾರೋ, ಗೊಬ್ಬರಕ್ಕೆ ತಗೋತಾ ಇದ್ದಾರೋ, ಎದಕ್ಕೆ ತಗೋತಾ ಇದ್ದಾರೆ ಎಲ್ಲ ಗೊತ್ತಾಗಬೇಕಲ್ಲ. ಸೊ ಎಷ್ಟೋ ನಾನು ಈ ಫಾರ್ಮರ್ ಅಂದರೆ ಈ ರೈತರು ನನ್ನ ಕಾಂಟ್ಯಾಕ್ಟ್ ಬಂತು. ಎಷ್ಟೋ ಪಾಪ ಬಡ ರೈತರು ಇದ್ದರು ಆವಾಗ ಕೂಡ. ಈ ಬಡ ರೈತರು ನೋಡಿದಾಗ ನಾನು ಭಾಳ ಕೆಟ್ಟ ಅನಿಸೋದು. ನಾವೆಲ್ಲ ಇಲ್ಲೇ ಕೂತ್ಕೊಂಡು ಬ್ಯಾಂಕ್ ಒಳಗೆ ಸೈನ್ ಮಾಡೋದು, ಅವ್ರು ಸಾಲ ಕೊಡೋದು, ದುಡ್ಡಿಸ್ಕೊಳ್ಳೋದು. ಬಟ್ ಅವನು ಪಾಪ ದುಡಿಬೇಕಲ್ಲ, ಸಾಲ ತೊಗೊಂಡು ಹೋಗಿ ಅವನು ಮಣ್ಣು ಕೆತ್ತಬೇಕು, ಆಮೇಲೆ ಸಣ್ಣ ಮುರುಕಲ್ ಮನೆಯಲ್ಲಿ ಇರಬೇಕು, ಆಮೇಲೆ ಈ ಸಾಲ ತೊಗೊಂಡದ್ದು ಅವನು ಮನಸ್ಸಿನೊಳಗೆ ಭಾರ ಇರ್ತದೆ, ಅದನ್ನು ತೊಗೊಂಡು ಅವನು ದಿನಾಲು ಬದುಕಬೇಕಲ್ಲ. ಸೊ ಆವಾಗ ಗವರ್ನರಿಗೆ ಒಂದು ಲೆಟರ್ ಬರೆದಿದ್ದೆ ನಾನು, ನೀವು ಸಾಲ ಕೊಡ್ತೀರಿ, ಇದೆಷ್ಟು ಸಣ್ಣ ಪುಟ್ಟ ಸಾಲ ಅಂತ ಇದೇನೋ ಬರೆದಿದ್ದೆ, ನನ್ನ ಜ್ಞಾಪಕ ಇದೆ. ಸೊ ಈ ಸಾಲವನ್ನು ನೀವು ಭಾಳ ಕಷ್ಟದಿಂದ ಅವರು ಬಂದು ತೊಗೋತಾ ಇದ್ದಾರೆ, ಆ ಕಷ್ಟಗಳು ಅಂದರೆ ಪ್ರೊಸೀಜರ್ಸು ನೀವು ಸಡನ್ ಮಾಡಬೇಕು. ಒಂದು ಎರಡನೇದ್ದು, ಈ ಸಾಲವನ್ನು ಯಾಕೆ ನೀವು ಮಾಫ್ ಮಾಡಬಾರ್ದು ಅವ್ರಿಗೆ ಪಾಪ ಈಗ ಇಂಟ್ರೆಸ್ಟ್ ಕೊಡುವಂಥ ಒಮ್ಮೊಮ್ಮೆ ಕೆಪಾಸಿಟಿನೂ ಇರೋದಲ್ಲ, ಅಂದರೆ ತೆರಿಗೆ ಕೊಡುವಂಥದ್ದು. ಸೊ ಆ ತೆರಿಗೆ ರೇಟನ್ನು ನೀವು ಕಟ್ ಮಾಡಿಬಿಡಿ. ಅವ್ರು ಎಷ್ಟು ತೊಗೊಂಡಿರ್ತಾರೋ ಅದನ್ನು ಹಂತವಾಗಿ ನೀವು ವಾಪಸ್ ಕೊಟ್ಟರೆ ಪಾಪ ಅವರೇ ನಮಗೆ ಊಟ ಕೊಡೋ. ಇವತ್ತು ನಾವು ಬೆಳಗ್ಗೆದ್ದು ತಿಂಡಿ ಬೇಕು, ಊಟ ಬೇಕು ಅಂದರೆ ಎಲ್ಲಿಂದ ಬರ್ತದೆ ಇದು? ರೈತರು ಬೆಳಿಬೇಕಲ್ಲ. ಅವರು ದುಡಿಯೋದು, ಮಣ್ಣು ಕೆತ್ತೋದು, ಅಲ್ಲಿ ಬೀಜ ಹಾಕೋದು, ಗೊಬ್ಬರ ಹಾಕೋದು, ಬೆಳೆ ಬೆಳೆಯೋದು ಎಲ್ಲಿಂದ ಬರ್ತದೆ? ಹೇಗೆ? ಅವರು ಪೂರ್ತಿ ತಮ್ಮ ಜೀವನ ಅದಕ್ಕೆ ಅವರು ಮೀಸಲಾಗಿಟ್ಟಿದ್ದಾರೆ. ಇದನ್ನು ಯೋಚನೆ ಮಾಡಬೇಕಲ್ಲ ನಾವು. ಸೊ ಈ ರೀತಿ ಒಂದು ಲೆಟರ್ ಬರೆದಿದ್ದೆ, ನನಗೆ ಬಂತು ನಿಮ್ಮದು, ಆ ಗವರ್ನರ್ ಬಂದಿದ್ದ ಲೆಟರ್ ಇದೆ ಇನ್ನು. ಸೊ ಈ ರೀತಿ ನನಗೆ ಆ ರೈತರ ಬಗ್ಗೆ ಅನಿಸೋದು. ಕಡೆಗೆ ನಿರಂಜನ್ ಅಂತ ದೊಡ್ಡ ರೈಟರ್ ಇದ್ದರು, ತಾವು ಕೇಳಿರಬೇಕು. ಕೇಳಿದ್ದೀನಿ, ಭಾಳ ದೊಡ್ಡ ರೈಟರ್. ಕೇಳಿದ್ದೀನಿ ಸರ್. ನಿರಂಜನ್, ಅನುಪಮ ನಿರಂಜನ್. ಆ ನಿರಂಜನ್ ಅವರು ನನಗೆ ಅನ್ಗೋಳವರು ಹೇಳಿದರು, ಒಂದು ಮ್ಯಾಗ್ಝಿನ್ ಶುರು ಮಾಡೋಣ ಬ್ಯಾಂಕಿಗೆ ಅಂತಂದರು. ಸೊ ಅವರು ನಿರಂಜನ್ ಜೊತೆಗೆ ಮಾತಾಡಿದರು. ಸುರೇಶ್ ಹೆಬ್ಳಿಕರ್ ಅಂತಿದ್ದಾರೆ ನಮ್ಮ ಬ್ಯಾಂಕ್ನಲ್ಲಿ, ನಿಮ್ಮ ಕಳಿಸ್ಲಾ ಅವ್ರಿಗೆ? ಕಳಿಸಿ ಅಂತ. ಸೊ ನಾನು ಅವ್ರ ಆಫೀಸ್ ಇತ್ತು ಅಲ್ಲಿ ಶಂಕರಮಠ ರೋಡ್ನಲ್ಲಿ, ಅವ್ರ ಆಫೀಸಿಗೆ ಹೋದೆ. ಆ ಮನುಷ್ಯ ಸಿಗರೇಟ್ಸೇ ತಗೋತಿದ್ರು. ನಾನು ಸರ್ ಸುರೇಶ್ ಹೆಬ್ಳಿಕರ್, ಪ್ಲೀಸ್ ಸಿಟ್ ಡೌನ್ ಅಂತಂದು ಹಾಕಿದ್ರು. ಆ ಬೆಂಗಳೂರು ಫಿಲ್ಮ್ ಸೊಸೈಟಿ ಜಗತ್ತಿನಂಥ ಶ್ರೇಷ್ಠವಾದಂಥ ಸಿನಿಮಾಗಳನ್ನು ತೋರಿಸ್ತಾಯಿದ್ರು. ಆವಾಗ ನಾನು ನೋಡ್ಲಿಕ್ಕೆ ಹೋಗೋನು ಅನೇಕ ರೀತಿ. ಬಹುಶಃ ಕಾಶಿನಾಥ್ ಅವ್ರು ನಿಮ್ಗೆ ಅಲ್ಲೇ ಪರಿಚಯ ಆಗಿದ್ದ? ಕಾಶಿನಾಥನ್ ನಾ ಕರ್ಕೊಂಡು ಹೋದೆ ಅಲ್ಲಿ. ಆವಾಗ ನಾನೇ ಒಂದು ಮೆಂಬರ್ ಮಾಡಿದ್ದೆ ಈ ನಮ್ಮ ಸಸೀಮಾ ಫಿಲ್ಮ್ ಸೊಸೈಟಿ. ಅಲ್ಲೇ ಸ್ಲಿಪ್ ಆಗಿದ್ದಲ್ವಾ ಶಾರ್ಟ್ ಫಿಲ್ಮ್ ಕಾಶಿನಾಥ್ ಅವ್ರದ್ದು? ಕರೆಕ್ಟ್, ಅಲ್ಲಿ ಮಾಡಿದ್ದೆ.